ನೂತನ ಸಚಿವ ಬಿ ನಾಗೇಂದ್ರಗೆ ಕಾದಿದೆಯಾ ಸಂಕಷ್ಟ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತಾ ಇವೆ. ಒಂದು ಕಡೆಯಲ್ಲಿ ಇಡಿ ಅನುಮತಿ ಇಲ್ಲದೆ 2 ದಿವಸ ದೆಹಲಿಗೆ ಹಾರಿದ್ರ ನಾಗೇಂದ್ರ ಸಚಿವ ಸ್ಥಾನ ಪಡೆಯೋಕೆ 2 ಬಾರಿಗೆ ದೆಹಲಿಗೆ ಹೋಗಿರುವಂತ ಸಾಧ್ಯತೆ ಇದೆ. 2 ದಿನ ದೆಹಲಿಗೆ ಹಾರಿದ್ರ ಹಾಗಾದ್ರೆ ನಾಗೇಂದ್ರ ಸಚಿವ ಸ್ಥಾನ ಪಡೆಯೋಕೆ 2 ಬಾರಿ ದೆಹಲಿಗೆ ಹೋಗಿರುವಂತ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಜುಲೈ 15 ಮತ್ತು 26ರಂದು ಹೈಕಮಾಂಡ್ ಭೇಟಿಗೆ ಹೋಗಿರುವಂತ ಶಂಕೆ ಕೂಡ ವ್ಯಕ್ತವಾಗಿದೆ. ಸಚಿವ ನಾಗೇಂದ್ರ ದೆಹಲಿ ಪ್ರವಾಸದ ವಿವರಕ್ಕಾಗಿ ಇಡಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಏರ್ಪೋರ್ಟ್ ಸಿಸಿಟಿವಿ ರಿಜಿಸ್ಟರ್ ಪರಿಶೀಲನೆಗೆ ಇಡಿ ತಂಡ ಇಳಿದಿದೆ. ಅಧಿಕೃತ ದಾಖಲೆ ಸಿಕ್ಕರೆ ನಾಗೇಂದ್ರ ಜಾಮೀನು ರದ್ದಾಗುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇತ್ತು. ಸದ್ಯ ಹಗರಣದಲ್ಲಿ ಬೇಲ್ ಮೇಲೆ ನಾಗೇಂದ್ರ ಹೊರಗಿದ್ದಾರೆ. ಬೇಲ್ ಷರತ್ತನ್ನ ಉಲ್ಲಂಘಿಸಿ ದೆಹಲಿಗೆ ನಾಗೇಂದ್ರ ಹೋಗಿದ್ದಾರೆ ಎನ್ನುವಂತ ಆರೋಪ. ಕಾದ್ ನೋಡಬೇಕು ಏನೆಲ್ಲ ಆಗಬಹುದು ಅಂತೇಳಿ. ಒಟ್ಟಿನಲ್ಲಿ ಸಚಿವ ನಾಗೇಂದ್ರ ದೆಹಲಿ ಪ್ರವಾಸದ ವಿವರಕ್ಕಾಗಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನಾಗೇಂದ್ರ ದೆಹಲಿಗೆ ಹೋಗೋ ಸಂದರ್ಭದಲ್ಲಿ ಅವರು ಕೋರ್ಟ್ನ ಅನುಮತಿಯನ್ನ ಪಡೆದು ದೆಹಲಿಗೆ ತೆರಳಬೇಕಿತ್ತು. ಆದರೆ ಕೆಲವು ಬಾರಿ ಅನುಮತಿಯನ್ನ ಪಡೆದು ಹೋಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ವೇಳೆ ಹೈಕಮಾಂಡ್ ಭೇಟಿಯಾಗುವಾಗ ಅವರು ಪಡೆದಿರಲಿಲ್ಲ ಎನ್ನುವ ಆರೋಪ ಗಂಭೀರವಾಗಿ ಕೇಳಿ ಬಂದಿದೆ. ಹೀಗಾಗಿ ಅವರಿಗೆ ಸಂಕಷ್ಟ ಎದುರಾಗುವಂಥ ಸಾಧ್ಯತೆಗಳು ಇವೆ ಎನ್ನಲಾಗ್ತಾ ಇದೆ. ನೋಡ್ತಾ ಇರಬಹುದು, ನಾಗೇಂದ್ರ ದೆಹಲಿಯಲ್ಲಿರೋದು ಜುಲೈ 17ರಂದು. ಈ ಸಂದರ್ಭದಲ್ಲಿ ಅವರು ನ್ಯಾಯಾಲಯದಿಂದ ಅನುಮತಿಯನ್ನು ಪಡೆದುಕೊಂಡಿರಲಿಲ್ಲ ಎನ್ನುವ ಮಾಹಿತಿ ಇದೆ. ಅಷ್ಟೇ ಅಲ್ಲದೆ ಎಲ್ಲೂ ಕೂಡ ಅವರು ಮಾಧ್ಯಮಗಳ ಕಣ್ಣಿಗೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ದೆಹಲಿಯಲ್ಲಿ. ಆದರೆ ಕೃಷ್ಣ ಬೈರೇಗೌಡರು ಮಾಧ್ಯಮಗಳ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಹಿಂದೆ ಇದ್ರು, ನೋಡ್ತಾ ಇರ್ಬೋದು ನೀವು ಕೂಡ. ಬಟ್ ಈ ಸಂದರ್ಭದಲ್ಲಿ ಅನುಮತಿ ಇರಲಿಲ್ವಾ ಸದ್ಯಕ್ಕಿರುವಂಥ ಪ್ರಶ್ನೆ. ಒಂದು ಕಡೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇದೆ. ನಾಗೇಂದ್ರ ಜೈಲಿಗೂ ಕೂಡ ಹೋಗಿ ಬಂದಿದ್ದಾರೆ. ಬೇಲ್ ಮೇಲೆ ಹೊರಗಿರೋದು. ಅವರಿಗೆ ಜಾಮೀನು ನೀಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯ ಷರತ್ತುಬದ್ಧ ಒಂದಷ್ಟು ಷರತ್ತುಗಳನ್ನು ಹಾಕಿದೆ, ಕಂಡೀಷನ್ಗಳನ್ನು ಹಾಕಿದೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ನಾಗೇಂದ್ರ ಫಾಲೋ ಮಾಡಲೇಬೇಕು. ಅವರು ಹೊರ ರಾಜ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನ್ಯಾಯಪೀಠದ ಅನುಮತಿಯನ್ನು ಪಡೆದೇ ಹೋಗಬೇಕು. ಆದರೆ ನಾಗೇಂದ್ರ ಅದನ್ನು ಉಲ್ಲಂಘಿಸಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಸದ್ಯ ಇಡಿ ಅಧಿಕಾರಿಗಳು ಕೂಡ ಈ ಕುರಿತಂತೆ ಮಾಹಿತಿ ಕಲೆ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜುಲೈ 15 ಮತ್ತು 26ರಂದು ಹೈಕಮಾಂಡ್ ಭೇಟಿಗೆ ಹೋಗಿರುವಂಥ ಶಂಕೆ ಕೂಡ ಇದೆ. ಒಂದು ಕಡೆಯಲ್ಲಿ ಕೃಷ್ಣ ಬೈರೇಗೌಡರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಎಲ್ಲಿದ್ರು? ಹಾಗಾದ್ರೆ ನಾಗೇಂದ್ರ ಮಾಧ್ಯಮಗಳ ಕಣ್ತಪ್ಪಿಸಿ ಓಡಾಡ್ತಾ ಇದ್ರ? ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದ್ ಕಡೆಯಲ್ಲಿ ನಾಗೇಂದ್ರ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ಕೊಂಡಿರಲಿಲ್ಲ. ಮಾಧ್ಯಮಗಳ ಕ್ಯಾಮರಾವನ್ನ ತಪ್ಪಿಸಿಕೊಂಡು ಓಡಾಡ್ತಾ ಇದ್ರು ಎನ್ನುವಂಥ ಒಂದಷ್ಟು ವಿಚಾರಗಳು. ಈಗ ಮುಂದೆ ಅವ್ರಿಗೆ ಕಾದಿರುವಂಥ ಸಂಕಷ್ಟ ಏನೇನು? ಸಂಪತ್ ಈಗ ಮಟ್ಟಿಗೆ ಸಂಕಷ್ಟ ಕಾದಿದೆ. ಯಾಕಂತ ಹೇಳಿದ್ರೆ ಯಾವುದೂ ಕೂಡ ಒಂದು ವೇಳೆ ಅವರು ಇಡಿಗೆ ಹೇಳದೆ ಅಥವಾ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೇಳದೆ ಏನಾದ್ರೂ ದೆಹಲಿಗೆ ಹೋಗಿದ್ದು ಹೌದಾದ್ರೆ ನಿಜಕ್ಕೂ ಕೂಡ ಸಂಕಷ್ಟ ಬರುತ್ತೆ. ಆದ್ರೆ ಇಡಿಯ ಕೆಲಸ ಏನಂತ ಹೇಳಿದ್ರೆ 2 ದಿನಗಳ ಕಾಲ ಒಟ್ಟಾರೆಯಾಗಿ ಒಂದು ಜೂನ್ 15, ಜುಲೈ 15, ಅದೇ ರೀತಿಯಾಗಿ ಜುಲೈ 26, 2 ದಿನಗಳ ಕಾಲ ಅವರು ಹೇಳದೆ ಕೇಳದೆ ದೆಹಲಿಗೆ ಹೋಗಿದ್ದಾರೆ ಮತ್ತೆ ದೆಹಲಿಯಲ್ಲಿ ಇದ್ರು ಅನ್ನೋ ವಿಚಾರ. ಇದೆಲ್ಲವೂ ಕೂಡ ಈಗ ಒಂದು ಈ ಸಾಕ್ಷಿಗಳು ಸಾಕಷ್ಟು ಸಿಕ್ಕೇ ಬಿಡುತ್ತೆ. ಯಾಕಂತ ಹೇಳಿದ್ರೆ ವಿಮಾನದಲ್ಲಿ ಹೋಗಿದ್ದನ್ನ ಅಥವಾ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಹಾಕೋಕ್ಕಾಗೋದಿಲ್ಲ. ವಿಮಾನದ ರಿಜಿಸ್ಟ್ರಿಯಲ್ಲಿ ಕೂಡ ಅದೆಲ್ಲವೂ ಕೂಡ ರಿಜಿಸ್ಟರ್ ಆಗಿರುತ್ತೆ. ಅದೇ ರೀತಿಯಾಗಿ ಅಲ್ಲೆಲ್ಲವೂ ಕೂಡ ದಾಖಲೆ ಸಮೇತವಾಗಿ ಸಿಗುತ್ತೆ. ಆ ದಾಖಲೆ ಸಿಕ್ಕಿದ್ದು ಹೌದಾದ್ರೆ ನಾಗೇಂದ್ರ ಅವರಿಗೆ ನಿಜಕ್ಕೂ ಕೂಡ ಸಂಕಷ್ಟ ಕಾದಿರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕೋರ್ಟ್ಗೆ ಆ ವಿಚಾರವನ್ನ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಇಡಿ ಕೋರ್ಟ್ ಮಾಡುತ್ತೆ. ಇಡಿ ಕೋರ್ಟ್ ನಲ್ಲಿ ಪ್ರಮುಖವಾಗಿ ಇಡಿ ಯಾವ ರೀತಿಯಾಗಿ ವಾದ ಮಾಡುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ನ್ಯಾಯಾಂಗದ ಮೇಲೆ ನ್ಯಾಯಾಂಗ ಒಂದಿಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಅವರು ಕೂಡ ರಾಜಕಾರಣಿ ಆಗಿರುವಂತ ಕಾರಣ ದೆಹಲಿಗೆ ಹೋಗ್ಲಿಕ್ಕೆ ಓಕೆ ಅಂತ ಹೇಳಿದೆ. ಆದ್ರೆ ಈಗ ಇಲ್ಲಿ ಆ ಒಂದು ಸ್ವಾತಂತ್ರ್ಯವನ್ನ ಜಾಮೀನು ಷರತ್ತುಗಳನ್ನೇ ಉಲ್ಲಂಘನೆ ಮಾಡಿರುವಂತ ಕಾರಣಕ್ಕೋಸ್ಕರವಾಗಿ ಅವರಿಗೆ ಜಾಮೀನನ್ನ ರಿಜೆಕ್ಟ್ ಮಾಡಬೇಕು ಅನ್ನೋ ವಾದವನ್ನ ಕೋರ್ಟ್ ನಲ್ಲಿ ಮಂಡಿಸಬಹುದು. ಆವಾಗ ಜಾಮೀನು ರದ್ದಾದ್ರೆ ಪುನಃ ಜೈಲಿಗೆ ಹೋಗ್ಬೇಕಾಗುತ್ತೆ. ಜೈಲಿಗೆ ಹೋದ ತಕ್ಷಣವಾಗಿ ರಾಜೀನಾಮೆಯನ್ನು ಕೂಡ ಪಡಿಬೇಕಾಗತ್ತೆ. ಯಾಕಂದ್ರೆ ವಿಪಕ್ಷಗಳ ಒತ್ತಡ ಜೋರಾಗಬಹುದು. ಮತ್ತೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿಗ ದೆಹಲಿಗೆ ಹೋಗಿದ್ರ ವಿಚಾರವನ್ನು ಇಟ್ಟುಕೊಂಡು ಸದನದಲ್ಲೂ ಕೂಡ ಹೋರಾಟವನ್ನು ಮಾಡ್ಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡ್ಕೊಳ್ಬಹುದು. ಈ ಹೋರಾಟ ಜೋರಾಗ್ತಾ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಸಮಸ್ಯೆ. ಯಾಕಂದ್ರೆ ಸದನ ನಡಲಿಕ್ಕೆ ಕೊಡೋದಿಲ್ಲ. ಇದೆಲ್ಲವೂ ಕೂಡ ಜಟಾಪಟಿ ಕಾರಣ ಆಗ್ಬಹುದು.
ಒಂದು ವೇಳೆ ರಾಜೀನಾಮೆ ಪಡ್ಕೊಂಡ್ರೆ ಸರ್ಕಾರಕ್ಕೆ ಮತ್ತಷ್ಟು ಸಂಕಷ್ಟ. ಯಾಕಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಅನ್ನ ಮಾಡ್ಕೊಡುತ್ತೆ. ಹೀಗಾಗಿ ಈಗ ಚರ್ಚೆ ಆರಂಭವಾಗಿದೆ ನಾಗೇಂದ್ರ ಅವರ ಮುಂದಿನ ನಡಿ ಏನಂತ ಹೇಳಿ. ಆದ್ರೆ ನಾಗೇಂದ್ರ ಅವ್ರು ಹೇಳೋದಿಷ್ಟೇ, ಈಗ ಏನೇ ಹೋದ್ರು ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ಬೇಕಾಗತ್ತೆ, ಸಾಕ್ಷ್ಯಾಧಾರಗಳಿದ್ರು ಕೂಡ ಕೋರ್ಟ್ಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡಲಾಗುತ್ತೆ. ಇದೊಂದೇ ಆಯ್ಕೆ ಅಂತೇಳಿ ಈಗ ಸದ್ಯಕ್ಕೆ ಭಾವಿಸ್ಕೊಳ್ಬಹುದು. ಬಿಜೆಪಿ ಕೂಡ ದೊಡ್ಡ ಮಟ್ಟಿಗೆ ಟಾಕ್ ಫೈಟ್ ಅನ್ನ ನಾಗೇಂದ್ರ ವಿರುದ್ಧ, ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಭ್ರಷ್ಟಾಚಾರಿಗಳಿಗೆ ಮಣೆ ಹಾಕಿದ್ದೀರಿ ಅನ್ನೋ ವಾದವನ್ನು ಕೂಡ ಮಂಡನೆ ಮಾಡ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.